ब्लॉग बन रहा है हाय बोलो हेलो गाइस ಪ್ರಾಪರ್ಟಿ ಮಾತ್ರ ಸೂಪರ್ ಆಗಿದೆ. ಸಾರಿ, ನಮ್ದೇ ಮನೆ. ಇದೆ ಹಾಬೀಸ್ ಏನು ಅಂತ ಕೇಳಿದ್ರೆ ಟ್ರೆಕ್ಕಿಂಗ್ ಅಂತೆ. ಅಲಾರ್ಮ್ ಆಫ್ ಮಾಡಿದ್ದು ನೀನೇನಾ? 4 ಗಂಟೆಗೆ ಅಲಾರ್ಮ್ ಇಟ್ಟು ಎದ್ದು 5 ಗಂಟೆಗೆ ಹೊರಡ್ಬೇಕಾಗಿರೋರು. ಟೈಮ್ ಎಷ್ಟೀಗ? 6 ಗಂಟೆ ಆಗಿದೆ. ರೆಡಿ? ಆ ಬ್ಯಾಗಲ್ಲಿ ಎಂತ ಇದೆ? ಇದು ಡೋರ್ ಹೆಲ್ದಿ ಸ್ನ್ಯಾಕ್ಸ್. ಡೋರೆಮೋನ್ ಬ್ಯಾಗ್ ಇದು. ಅನ್ಬಾಕ್ಸಿಂಗ್. ಕುಡ್ಬಳಿ ಎಂತ ಇದೆ? ಬಿಂಗೆ. ಬೌಲಿ ಜಿಮ್ ಜಾಮ್ ಚಾಕ್ಲೇಟ್ ಕೆಚಪ್. ಬಿಡದಿ ಹತ್ರ ಬಂದ್ಬಿಟ್ಟಿದ್ದೀವಿ. ಬೊಂಡೆ ಕೊಟ್ಟಿದ್ಯಾ? ಟೈಮ್ ಎಷ್ಟು? 11:15. ಈಗ ಬಿಸಿಲು ಸ್ಟಾರ್ಟ್ ಆಗಿದೆ. ನೋಡಿ ಇಲ್ಲಿ ನಮ್ಮ ಕಣ್ಣು ಎದುರಿಗೆ ಕಾಣ್ತಿದೆ ಬೈಸನ್. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಮದೇ ನಮ್ಮ ಮನೆ ಇದು? ನಮ್ದಲ್ಲ, ಒಂಥರ ನಮ್ಮದೇ. ಒಂದು 2 ದಿನಕ್ಕೋಸ್ಕರ. ಹೇಳಿ ಸರ್, ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಮನೆ ಒಂದ್ಸತಿ ಹೋಮ್ ಟೂರ್ ತೋರಿಸ್ತೀರಾ? ಶ್ಯೂರ್, ಪ್ಲೀಸ್ ಬನ್ನಿ. ಇದು ಜಸ್ಟ್ ವರಾಂಡ ಥರ. ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕೂತ್ಕೊಳ್ಳೋದಕ್ಕೆ ಚೇರ್, ಸೋಫಾ ಎಲ್ಲ ಹಾಕಿಟ್ಟಿದ್ದಾರೆ. 1895 ಮ್ಯಾಂಗ್ಳೂರು. ಅಂದರೆ ಮಂಗಳೂರು ಹಂಚು ಬಂದಿರೋದು ಮಂಗಳೂರಿಂದ, ಬಟ್ ಬೇರೆದೆಲ್ಲ ಗೊತ್ತಿಲ್ಲ ನನಗೆ. ಪ್ರಾಪರ್ಟಿ ಮಾತ್ರ ಸೂಪರ್ ಆಗಿದೆ. ಸಾರಿ, ನಮ್ಮದೇ ಮನೆ. ಸರಿ, ಇದು ನಮ್ಮದು ಮೇನ್ ಡೋರು. ಈ ಡೋರ್ ಸೌಂಡ್ ಆಗ್ತಿರೋದು ನೋಡಿದ್ರೆ ಒಳಗೆ ಹೋಗೋದಿಕ್ಕೆ ನನಗೆ ಭಯ ಆಗ್ತಿದೆ. ಈ ಬೆಡ್ರೂಮ್ ಏನಿದೆ, ಈ ಬೆಡ್ರೂಮ್ ಮುಂದೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿರೋದು. ಸೊ ಇದು ರೆಡಿ ಆಗೋದಕ್ಕೆ. ಇನ್ನೂ ಒಂದು ಸರ್ಪ್ರೈಸಿಂಗ್ ಏನಂತಂದರೆ, ಇದು ಮೇನ್ಲಿ ಅವರು ಬ್ಯಾಚುಲರ್ಸಿಗೆ ಫೋಕಸ್ ಮಾಡಿರುವಂಥದ್ದು. ಸೀಕ್ರೆಟ್ ರೂಮ್ ತೋರಿಸ್ತೀನಿ ನಿಮಗೆ, ಬನ್ನಿ. ಇದು 130 ವರ್ಷದ ಹಳೆ ಏಣಿ ಆಗಿರೋದ್ರಿಂದ ನಿಮಗೆ ಬೇಕಾದಂಗೆ ಇರೋದಿಲ್ಲ. ಇದ್ರದ್ದು ಗ್ಯಾಪ್ ಎಲ್ಲ ಸ್ವಲ್ಪ ಕಡಿಮೆ ಇರ್ತದೆ, ಹಾಗಾಗಿ ನೀವು ನೋಡ್ಕೊಂಡು ಹತ್ತಬೇಕು. ಬಿದ್ದು ಹಲ್ಗಿಲ್ ಮುರಿದೋಯ್ತೋಳಾದ್ರೆ ಇದಕ್ಕೆ ಜವಾಬ್ದಾರಿ ನಾವಾಗಿರೋದಿಲ್ಲ. ಬಟ್ ಈ ಮೊದಲು ಹಳೆ ಕಾಲದಲ್ಲಿ ಏನು ಮಾಡ್ತಾರೆ, ಈಗ ಯಾಕೆ ಅದು ಏನು ಮಾಡಿದ್ದಾರೆ ಹೇಳಿ ನಾನು ತೋರಿಸ್ತೀನಿ. ಅದ್ರ ಮೊದಲು ಏನಾಗ್ತಾ ಇತ್ತು ಅಂತಂದ್ರೆ, ದವಸ ಧಾನ್ಯಗಳನ್ನೆಲ್ಲ ಅವ್ರು ಏನು ಬೆಳೆದಿರ್ತಾರೋ ಅದನ್ನ ತೆಗೆದು ಇಲ್ಲಿ ಮೇಲೆ ಹಾಕೋದಕ್ಕೋಸ್ಕರ ಅಂತ ಇರ್ತಾ ಇದ್ರು. ಅದಕ್ಕೆ ಒಂದು ಬಾಗ್ಲು ಇದೆ ಇಲ್ಲಿ. ಸೊ ಇದೇನಿದೆ, ಇದು ಲಿಟ್ರಲಿ ಪಾರ್ಟಿ ರೂಮ್. ನೀವು ಆಡೋದಕ್ಕೆ ಅಂತ ಹೇಳಿ ಗೇಮ್ಸ್ ಇದೆ, ಏನೇನು ಬೇಕೋ ಎಲ್ಲ ಇದೆ. ಲೂಡೋ, ಒಂದು ಸಣ್ಣ ಮನೆ ಇದೆ. ಅದೇನಕ್ಕೆ ಅಂತಂದರೆ, ಆ ಕಾಲದಲ್ಲಿ ಆ ದೇಶದಿಂದ ಯಾವನಾದರೂ ಯುದ್ಧ ಮಾಡ್ತಾ ಇದೆ ಅಂತಂದರೆ ಈ ಮನೆ ಮೇಲೆ ಹತ್ಕೊಂಡು ಗುಂಡು ಹೊಡಿಯೋದಕ್ಕೆ ಈ ಮನೆನ ಮಾಡಿದ್ರು.
ಇದು ನಾನೇ ಪ್ರಿಪೇರ್ ಮಾಡಿರೋದು ಬಾಂಬು. ಡಮ್ ಆಗುತ್ತೆ ಇಲ್ವಾ ಇಲ್ಲಿ ನೋಡುವ ಆಯ್ತಾ. ಕೆಳಗೊಡಿ. ನೆಕ್ಸ್ಟ್ ಟೈಮ್ ಹೊಸ ಸರಿ ಮಾಡಿ ತೋರಿಸ್ತೀನಿ. ಈ ಜೀಪಿಂದ ಬಂದು ಇಲ್ಲಿಂದ ನಾವಿವಾಗ ನಡ್ಕೊಂಡು ಇಲ್ಲಿಗೆ ಎಲ್ಲಿ ಗೊತ್ತಿಲ್ಲ, ಕುಂಭಕೊಟ್ಟ ಅಮ್ಮಗೊಟ್ಟಂ ಅಲ್ಲಿಗೆಲ್ಲ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು. A few minutes later. ಹಾಬೀಸ್ ಏನು ಅಂತ ಕೇಳಿದ್ರೆ ಟ್ರೆಕ್ಕಿಂಗ್ ಅಂತೆ. ಬೆಂಗಳೂರಲ್ಲಿ ಬರೀ ಆಫೀಸ್ಗೆ ಹೋಗೋದು ಬರೋದು ಮಲ್ಗೋದು ತಿನ್ನೋದು ಮಾಡಿದ್ರೆ ಹಿಂಗೆ. ಹೋ ಟೈಮ್ ಎಷ್ಟು? 5:30. ಈ ವೆದರ್ಗೆ ಬೆಂಗಳೂರಲ್ಲಿ ಅಲ್ಲೆಲ್ಲೋ ಇದ್ದೀವಿ ಅಂತ ಇರೋದಕ್ಕಿಂತ ಇಲ್ಲಿ ಬಂದು ಕಳೆದೋಗೋದೇ ಬೆಸ್ಟು. ಪೆಂಗ್ವಿನ್ ಪೊಲೀಸ್ ಮಾಡಿರೋದು, ಪೊಲೀಸಲ್ಲಿ ಹಿಡಿತಾ ನಿಂತಿದಾರಂತೆ. ನಾವು ಹೆಲ್ಮೆಟ್ ಬೇರೆ ಹಾಕೊಂಡ್ಬರ್ಲಿಲ್ಲ. ಅದಕ್ಕೆ ಹೇಳೋದು, ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ. ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಸುಮ್ಮನೆ ತಿರುಗಾಡೋದು ಇಲ್ಲ. ಬಿ ಎ ರೆಸ್ಪಾನ್ಸಿಬಲ್ ರೈಡರ್. ನಾವಿಲ್ಲೇ ಕಳ್ಳು ಶಾಪ್ ಹತ್ರ ಇದ್ದೇವೆ, ಆದರೆ ಈ ಹುಡುಗಿ ಕಳ್ಳು ತೊಗೊಂಬರ್ತಿರೋದು ನೋಡಿ. ಇಲ್ಲಿ ತೋರಿಸೋ, ಬಾಟಲ್ ತೋರಿಸೋ. ರಾತ್ರಿ ಹೊತ್ತಲ್ಲಿ ನಾವು ಉಳ್ಕೊಂಡಿರೋಷ್ಟೇ ಈ ಥರ ಕಾಣಿಸುತ್ತೆ. ಹಾಂ, ರಾತ್ರಿ ಹೊತ್ತಲ್ಲಿ ಈ ಟ್ರೀ ಹೌಸು ಹಿಂಗೆ ಕಾಣಿಸುತ್ತೆ. ನಾನು ಹುಚ್ಚೊಯ್ಯೋದಕ್ಕೆ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ದೆ. ಅಷ್ಟೊತ್ತಿಗೆ ಒಂದು ಪೊಲೀಸ್ ಜೀಪ್ ಬಂತು. ನಾನು ಅವ್ರು ನೋಡ್ತಿದ್ದೀನಿ, ಅವರು ನನ್ನ ನೋಡ್ತಿದ್ದಾರೆ. ನನಗೆ ಹುಚ್ಚೆ ಹೋಯ್ಲ ಬೇಡವಾ. ಉಪ್ಪು ಖಾರ ಹಾಕಿ ಹುಳಿ ಹುಳಿ ಇದೆ. ಚೆನ್ನಾಗಿದ್ಯಾ?